Hi guys, welcome back to Shruti Jadhav YouTube channel. ಸ್ವಾಗತಂ ಸುಸ್ವಾಗತ. ಸೊ ನೆನ್ನೆ ಫಂಕ್ಷನ್ ನ ವಿಡಿಯೋ ಎಲ್ಲ ಮುಗ್ದಿದೆ. ನಾಮಕರಣ ಎಲ್ಲ ತುಂಬಾ ಚೆನ್ನಾಗಾಯ್ತು. ಸೊ ನೆಕ್ಸ್ಟ್ ಡೇ ಇಲ್ಲೇ ಕೂಡ ಉಳ್ಕೊಂಡಿದೀವಿ. ಸೊ ನಿಮ್ಗೆ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಆಫ್ಟರ್ನೂನ್ ಹೇಳ್ಬೇಕು, ಯಾಕಂದ್ರೆ ಇಲ್ಲಿನ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ಚೇಂಜ್ ಇರುತ್ತೆ. ಅಂದ್ರೆ ಇಲ್ಲಿ ನಾರ್ತ್ ಕರ್ನಾಟಕ ಸೈಡ್ ತುಂಬಾ ಬಿಸಿಲು ಇರುತ್ತಲ್ವಾ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಧಾನ ಕೆಲಸ ಶುರು ಮಾಡ್ತಾರೆ. ನೈಟ್ ಹೊತ್ತು ಒಂದು 12 ಮತ್ತೆ 11 o'clock ವರೆಗೂ ಕೆಲಸ ಕೂಡ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಟೈಮಿಂಗ್ಸ್ ಎಲ್ಲ ಚೇಂಜ್ ಇರುತ್ತೆ, ನಾಷ್ಟ ತಿಂಡಿ ಊಟ ಎಲ್ಲ. ಸೊ ಈಗ ಆಲ್ಮೋಸ್ಟ್ 12:30 ಆಗಿದೆ. ಸೊ ತಿಂಡಿ ಮಾಡ್ಬೇಕು. ನಮ್ಮ ಅಕ್ಕ ಜೋಳದ ರೊಟ್ಟಿ ಹಾಕಿದಾಳೆ, ಮತ್ತೆ ಕೈಮಾ ಏನೋ ಮಾಡಿದಾಳೆ. ಸೊ ಇವತ್ತಿನ ಲಾಗ್ ನಿಮ್ಗೆ ಕುಕಿಂಗ್ ಲಾಗ್ ಆಗಿರುತ್ತೆ. ಇಲ್ಲಿ ನಾರ್ತ್ ಕರ್ನಾಟಕ ಸೈಡ್ ಅಂದ್ರೆ ಗಂಗಾವತಿ ಸೈಡ್ ನಮ್ಮ ಅಕ್ಕ ಹೇಗೆ ಅಡಿಗೆ ಮಾಡ್ತಾಳೆ ಅದನ್ನ ಇವತ್ತು ಕುಕಿಂಗ್ ತೋರ್ಸ್ಕೊಡ್ತೀನಿ. ನಾನು ಮತ್ತೆ ನನ್ನ ಸಿಸ್ಟರ್ ಇಬ್ರು ಸೇರಿ ಅಡಿಗೆ ಮಾಡ್ತಿದೀವಿ. ಬಟ್ ಅಡಿಗೆ ಅವಳು ಮಾಡ್ತಾಳೆ, ಹೆಲ್ಪ್ ನಾನ್ ಮಾಡ್ಕೊಡ್ತೇನೆ. ಸೊ ಬನ್ನಿ ಇವತ್ತಿನ ಲಾಗ್ ಶುರು ಮಾಡೋಣ. ಮತ್ತೆ ಈ ಲಾಗ್ ನ ಎಂಡ್ ವರ್ಗು ನೋಡಿ ಹೇಗಿರುತ್ತೆ ಅಂತ ನೀವು ಎಂಜಾಯ್ ಮಾಡಿ. ನಮ್ಮ ಅಕ್ಕ ಜೋಳದ ರೊಟ್ಟಿ ಹಾಕ್ತಾ ಇದ್ದಾಳೆ. ಈ ನಾರ್ತ್ ಕರ್ನಾಟಕ ಸೈಡ್ ಗಂಗಾವತಿ ಸ್ವಲ್ಪ ನಾರ್ತ್ ಕರ್ನಾಟಕ ಬರುತ್ತಲ್ವಾ, ಇಲ್ಲಿ ಸೈಡ್ ಎಲ್ಲ ಜೋಳದ ರೊಟ್ಟಿ ಫೇಮಸ್. ಸೊ ನಮ್ ಕಡೆ ಎಲ್ಲ ಅಕ್ಕಿ ರೊಟ್ಟಿ ಯೂಶಲಿ ನಾವು ತಿಂತೀವಿ ಅಲ್ವಾ. ಸೊ ಇಲ್ಲಿ ಜೋಳದ ರೊಟ್ಟಿ ಫೇಮಸ್. ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಹಾಕಿದಾಳೆ. ಬಟ್ ಇದು ಆರೋಗ್ಯಕ್ಕೂ ಒಳ್ಳೇದು ಆಕ್ಚುಲಿ. ರೈಸ್ ಮಾಡೋ ಮೆಥಡ್ ಚೇಂಜ್ ಅಷ್ಟೇ, ಬಟ್ ಅದು ರೈಸ್ ಐಟಮ್ ಇರುತ್ತೆ. ಬಟ್ ಇದು ಕಂಪ್ಲೀಟ್ ಜೋಳ. ನಮ್ಮ ಅಕ್ಕ ಬಂದಿಲ್ಲ, ಎಕ್ಸ್ಪೋರ್ಟ್ ಆಗ್ಬಿಟ್ಟಿದೆ. ಪಟ 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 ಅಂತ ಹಾಕ್ತಾಳೆ. ತೋರ್ಸಿಂತದೆ ಹೇಗ್ ಹಾಕ್ತಾಳೆ ಅಂತ ನೋಡಿ ಗಾಯ್ಸ್, ಹೇಗ್ ಬೆಳಿತಾ ಇಲ್ಲ ಅಂತ ರೊಟ್ಟಿ. ಸೊ ನೀವು ಏನಾದ್ರು ಜೋಳದ ರೊಟ್ಟಿ ತಿಂತೀರಂದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ತಿಂತೀವಿ ಅಂತ, ಆಗ ನಂಗೂ ಗೊತ್ತಾಗುತ್ತೆ ಯಾವ ಊರು ಅಂತಾನು ಕಮೆಂಟ್ ಮೂಲಕ ತಿಳಿಸಿ. ರೊಟ್ಟಿ ರೆಡಿ. ಸೊ ಮುಂಚೆ ಸಿಂಧು, ನಿಮ್ ಮದ್ವೆ ಮುಂಚೆ ರೊಟ್ಟಿ ಮಾಡ್ತಿದ್ಯಾ? ಇಲ್ಲ ಇಲ್ಲ, ಮದ್ವೆ ಆದ್ಮೇಲೆ ಬಂದ್ ಕಲ್ತಿದ್ದೀನಿ. ಸೊ ಈಗ ನೋಡಿ, ಹಂಗೇನೆ ಮದ್ವೆ ಮುಂಚೆ ಕಲ್ತಿರಲ್ಲ, ಮದ್ವೆ ಆದ್ಮೇಲೆ ಎಕ್ಸ್ಪರ್ಟೇ ಆಗ್ಬಿಡ್ತಾರೆ. ಇಲ್ಲಿ ಹಾಕಿ 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 3 ಟೈಮ್ ರೊಟ್ಟಿ ತಿಂತೀರಲ್ವಾ ನೀವು? ಕಂಪಲ್ಸರಿ ರೊಟ್ಟಿ ಬೇಕು. ಸೊ ಇಲ್ಲಿ 3 ಟೈಮ್ ಯೂಶಲಿ ಇರುತ್ತೆ. ರೈಸ್ ಕಮ್ಮಿ ಈ ಸೈಡ್ ಎಲ್ಲ, ರೊಟ್ಟಿ ಜಾಸ್ತಿ. ಸೊ ನನಗೂ ಆಕ್ಚುಲಿ ಹಾಕಕ್ ಬಟ್ ನಮ್ಮ ಅಕ್ಕನ ಕಲ್ಸ್ಕೊಟ್ಟಿದ್ದ ನನಗೆ ಈ ತರ ಸಿಂಪಲ್ ಮೆಥಡ್ ಅಂತ. ಬಟ್ ಅದೇ ಹೇಳಿದ್ದೆ ನಮ್ಮ 2 ತರ ಮಾಡ್ತೀವಿ ಅಂತ. ಸೊ 2 ತರನು ಮಾಡ್ತೀವಿ, ಕಲಿತೆ. ಕಲ್ಲಲ್ಲಿ ಹಾಕ್ತಾರಲ್ವಾ, ಸೊ ಈಸಿ ಆಗತ್ತೆ ಇವ್ರಿಗೆ. ಎಷ್ಟು 1 hour, 10 ನಿಮಿಷಕ್ಕೆ ಎಷ್ಟು ರೊಟ್ಟಿ ಹಾಕ್ತೀಯಾ? ಒಂದ್ 5-6. 5 ನಿಮಿಷಕ್ಕೆ 5-6? ಓಕೆ. ಸೊ ಈ ತರನು ಒಂದ್ ಮಾತಾಡೋದು ನೋಡಿ ಅವ್ರ ಟೆಕ್ನಿಕ್ ಹೇಗಿದೆ ಅಂತ. ಲಟ್ಟಣಿಗೆಗೆ ಕವರ್ ಹಾಕಿ ಸುತ್ತಿದಾರೆ, ಅದು ಅಂಟ್ಕೋಬಾರ್ದು ಅಂತ. ಯಾಕಂದ್ರೆ ಡೈಲಿ ಹಾಕ್ತಾನೆ ಇರ್ತಾರಲ್ವಾ, ಡೈಲಿ ತೊಳೆಯೋದು ಮಾಡೋದಾಗ. ಸೊ ಕವರ್ ಹಾಕ್ಬಿಟ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನಮ್ಮ ವಂಶಿ ನೋಡಿ ಏನ್ ಮಾಡ್ತಾ ಇರಲ್ಲ ಅಂತ. ಸೊ ಒಂದ್ ಗುಡ್ ನ್ಯೂಸ್ ಅಂದ್ರೆ ಇವಳು ಜೋಳದ ರೊಟ್ಟಿ ತಿಂದಿರಲ್ಲ ಇವತ್ತು ಫಸ್ಟ್ ಟೈಮ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಚೆನ್ನಾಗಿತ್ತು ಅನ್ಸುತ್ತೆ ಟೇಸ್ಟ್. ತಿಂದಿದ್ರಲ್ಲ ಜೋಳದ ರೊಟ್ಟಿ. ನೋಡಿ ಕೆಲ್ಸ ಮಾಡ್ಕೊಡ್ತಾ ಇರೋದು. ವಾಟ್ ಯು ವಿಲ್ ಡೂ? ನೋಡಿ ಇದೆ ಇಷ್ಟೇ ಕೆಲ್ಸ ಇವುಗಳದ್ದು. ಗಾಯ್ಸ್ ಈಗ ತಿಂಡಿ ಮಾಡ್ತಾ ಇದೀವಿ. ಸೊ ತಿಂಡಿ ಟೈಮ್ ಬಂದು 12:45 ಆಗಿದೆ. ನೋಡಿ ಫಸ್ಟ್ ಕ್ಲಾಸ್ ಆಗಿ ಜೋಳದ ರೊಟ್ಟಿ ಮತ್ತೆ ಕೈಮಾ ಗೊಜ್ಜು ಮಾಡಿದಾಳೆ. ಸೊ ಡೈಲಿ ಇದೇ ಟೈಮ್ ನಿಮ್ದು ತಿಂಡಿ? ಇಲ್ಲ, ಬೇಗ ಮಾಡ್ತೀವಿ. ಇವತ್ ಲೇಟ್ ಆಗಿದ್ದಿದ್ವಿ, ಗೆಸ್ಟ್ ಬಂದಿದ್ರು, ನೆನ್ನೆ ಟಯರ್ಡ್ ಆಗ್ಬಿಟ್ಟಿದ್ವಿ. ನೆನ್ನೆ ಫಂಕ್ಷನ್ ಎಲ್ಲ ಮಾಡಿದ್ದು, ಹಾಗಾಗಿ ಇವತ್ ಲೇಟ್ ಆಯ್ತು. ಇಲ್ಲಂದ್ರೆ ಆಗ್ಬಿಡುತ್ತೆ ಬೇಗ ನಾಷ್ಟ ನಮ್ದು. ಪಾಪ ನಿಮಗ್ ಲೇಟ್ ಆಯ್ತು ಇವತ್ ನಾಷ್ಟ. ಇಲ್ಲ ಏನಿಲ್ಲ, ತೊಂದ್ರೆ ಎಲ್ಲ ನಡೆಯುತ್ತೆ. ಹೇಗಾಗಿದೆ ಟೇಸ್ಟ್? ಸೂಪರ್ ಆಗಿದೆ.
ಹೇಗಿತ್ತು ಜೋಳದ ರೊಟ್ಟಿ? ಹೇಗಿತ್ತು ಜೋಳದ ರೊಟ್ಟಿ? ಚೆನ್ನಾಗಿತ್ತಾ? ಅಕ್ಕಿ ರೊಟ್ಟಿ ಚೆನ್ನಾಗತ್ತಾ ಜೋಳದ ರೊಟ್ಟಿ ಚೆನ್ನಾಗತ್ತಾ? ಅಕ್ಕಿ ರೊಟ್ಟಿ ಚೆನ್ನಾಗತ್ತಾ? ಅಂದ್ರೆ ಬಟ್ ನಾವು ಡೈಲಿ ಅಕ್ಕಿ ರೊಟ್ಟಿ ತಿಂತೀವಲ್ವಾ, ಸೊ ನಮ್ಗೆ ಅದು ಅಭ್ಯಾಸ ಆಗಿರುತ್ತೆ. ಗ್ರೇವಿ ಮಾಡ್ತಾ ಇದ್ದಾಳ, ಅದಕ್ಕೆ ಫಸ್ಟ್ ಅರ್ಶಿನ ಹಾಕೋತಾ ಇದ್ದಾಳ. ಮೊದ್ಲು ಉಪ್ಪು ಹಾಕೊಂಡಿದ್ಯಾ? ಓಕೆ, ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡ್ಬೇಕು. ಆಮೇಲೆ ಸ್ವಲ್ಪ ಅರ್ಶಿನ, ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಆಕ್ಚುಲಿ ಏನ್ ಗೊತ್ತಾ, ಲೈಕ್ ಫುಲ್ ಇದು ಸಾಂಬಾರ್ ತರನೇ ಇರಲ್ಲ, ಗ್ರೇವಿ ತರನೇ ಇರಲ್ಲ, ಮೀಡಿಯಂ ಇರುತ್ತೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚಿಕನ್ ಕಲರ್ ಚೇಂಜ್ ಆಗತ್ತಿಲ್ಲ. ಈಗ ನೆಕ್ಸ್ಟ್ ಕರ್ಡ್. ನಾನೀಗ ಟೊಮ್ಯಾಟೊ ಕಟ್ ಮಾಡ್ಕೊಡ್ತಾ ಇದ್ದೀನಿ. ನಂದೇನೇ ಇದ್ರು ಕಟಿಂಗ್ ಡಿಪಾರ್ಟ್ಮೆಂಟ್ ಇವತ್ತು. ಕಟಿಂಗ್ ಮಾಡ್ಕೊಡೋದು, ಕ್ಲೀನ್ ಮಾಡ್ಕೊಡೋದು ಅಷ್ಟೇ. ಸೊ ಮಸಾಲೆ ಎಲ್ಲ ಅಕ್ಕನ ಜೋಡಿಸ್ತಾಳೆ, ಯಾಕಂದ್ರೆ ಅವ್ರ ಸ್ಟೈಲ್ ಅಡುಗೆ ಅಲ್ವಾ, ಸೊ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾವ ತರ ಮಾಡ್ಬೇಕು ಅಂತ. ಸೊ 1 2 3 4 ಟೊಮ್ಯಾಟೊ ಹಾಕಿದಳ. ಕೊತ್ತಂಬರಿ ಸೊಪ್ಪು ಯಾವ್ದಕ್ಕದ? ಗ್ರೇವಿಗೆ. ಓಕೆ, ಇದು ಗ್ರೇವಿಗೆ ಈಗ ಮಸಾಲೆ ಹಾಕೋಣ. ಅಂದ್ರೆ ಮಸಾಲೆ ರುಬ್ಕೋತೀಯಾ ಇಲ್ಲ ಹಂಗೆ ಹಾಕ್ತೀಯಾ? ಇಲ್ಲ, ಇದು ಒಣಕಾರ. ಒಣಕಾರ ಅಂದ್ರೆ ಮೆಣಸಿನ್ಕಾಯಿ ಪೌಡರ್, ಚಿಲ್ಲಿ ಪೌಡರ್. ಅಂದ್ರೆ ನಿಮ್ ಸೈಡು ಯಾವ ಮೆಣಸಿನ್ಕಾಯಿ ಯೂಸ್ ಮಾಡೋದು? ಗುಂಟೂರು ಮತ್ತೆ ಬ್ಯಾಡಗಿ. ಗುಂಟೂರು ಬ್ಯಾಡಗಿ. ಸೊ ಆದ್ರಿಂದ ಈ ಸೈಡ್ ಟೇಸ್ಟೇ ಬೇರೆ ಬರುತ್ತೆ. ಎರಡು ಮಿಕ್ಸ್ ಮಾಡಿ ನಾವು ಅದೇನ್ ಕುಟ್ಟ ಮೆಷಿನ್ ಅಂತಾರ, ಕುಟ್ಟ ಮೆಷಿನ್ ಕುಟ್ಟಿಸ್ತೀವಿ. ಸೊ ಹಾಗಾಗಿ ಟೇಸ್ಟ್ ಬರುತ್ತೆ. ಆಯಿಲ್ ಹಾಕಿ ಮಾಡಿ ಎಲ್ಲ ಮಾಡ್ತೀವಿ. ಓಕೆ, ಆಯಿಲ್ ಹಾಕಿ ಬೆಳ್ಳುಳ್ಳಿ, ಆಯಿಲ್. ಏನ್ ಹಾಕ್ತೀರಾ? ಬೆಳ್ಳುಳ್ಳಿ, ಓಕೆ, ಮತ್ತೆ ಆಯಿಲ್, ಸ್ವಲ್ಪ ಉಪ್ಪು ಎಲ್ಲ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಮಾಡ್ತೀನಿ. ಓಕೆ, ಆತರ. ಸೊ ಅದಕ್ಕೆ ಕಲರ್ ಚೆನ್ನಾಗಿರುತ್ತೆ. ಇದು ಕಬಾಬ್ ಪೌಡರ್, ಇದಕ್ಕೆ ಸ್ವಲ್ಪ ಮಸಾಲೆ ಹಾಕೋಣ. ಓಕೆ, ಸೊ ಕಬಾಬ್ ಕೂಡ ಮಾಡ್ತಾ ಇದೀಯಾ? ನನ್ನ ಮಗಳಿಗೆ ಬಹಳ ಇಷ್ಟ ಕಬಾಬ್, ವಂಶಿಕಂಗೆ. ಅದಕ್ಕೆ ವಂಶಿಕನ ಸಂಬಂಧ ಕಬಾಬ್ ಮಾಡ್ತಾ ಇದೀವಿ. ಅಂದ್ರೆ ಕಬಾಬ್ ಇದು ಬೇರೆ ತರ ಇದೆ ಕಬಾಬ್ ಪೌಡರ್? ಇದು ಹೋಮ್ ಮೇಡ್ ಪೌಡರ್. ಅಂದ್ರೆ ಇಲ್ಲೇ ಮಾಡ್ತಾರಾ? ಇಲ್ಲೇ ಮನೆಯಲ್ಲೇ ತಯಾರು ಮಾಡೋದು, ಯಾವ ಬ್ರ್ಯಾಂಡ್ ಅಲ್ಲ. ಓಕೆ ಓಕೆ, ನೈಸ್. ಇದಕ್ಕೊಂದು ಮೊಟ್ಟೆ. ಕಡ್ಲೆ ಹಿಟ್ಟ. ಓಕೆ, ಸೊ ನಾನು ಹಸಿಟ್ ಇದಾಕ್ತೀನಿ. ಏನದು? ಮೈದಾ ಅಲ್ಲ, ಅಕ್ಕಿ ಹಸಿಟ್ ಹಾಕ್ತೀನಿ. ಚೆನ್ನಾಗ್ ಬರುತ್ತಾ? ಅದು ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗ್ ಬರುತ್ತೆ. ಹಂಗಾರೆ ಅದೇ ಹಾಕೋಣ? ಇಲ್ಲ, ನೀನ್ ಹೇಗ್ ಮಾಡ್ತಾ ಅದೇ ತರ ಮಾಡು. ಇದಕ್ ಮಸಾಲೆ ಎಲ್ಲ ಹಾಕ್ತಾ ಇಲ್ವಾ? ಕಲ್ಲ ನೋಡಿ ಏನ್ ಮಸ್ತ್ ಆಗಿದೆ ಅಂತ. ಕಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹೇಗಿರುತ್ತೆ ಟೇಸ್ಟ್ ಅಂತ. ಇದಕ್ಕೀಗ ಟೊಮಾಟೊ ಆಡ್ ಮಾಡೋಣ. ಓಕೆ, ಸೊ ಗುಂಟೂರೆಲ್ಲ ಹಾಕಿದಕ್ಕೆ ಕಲರ್ ಸಾಕಾಗುತ್ತೆ. ಓಕೆ, ಅಂದ್ರೆ ನಾನ್ ವೆಜ್ ಗೆ ಸಪ್ರೇಟ್ ಮಸಾಲ, ವೆಜ್ ಗೆ ಸಪ್ರೇಟ್ ಮಸಾಲ ಆತರ ಏನು ಇರಲ್ಲ? ಇಲ್ಲ, ಎಲ್ಲ ಒಂದೇ ಮಸಾಲೆ. ಸ್ವಲ್ಪ ಜನ ಅದನ್ನ ಕೋಳಿ ಸಾಂಬಾರ್ ಮಸಾಲ ಅಂತ ಬೇರೆ ಮಾಡಿರ್ತಾರೆ, ಆತರ ಏನಿಲ್ಲ. ಸೊ ಈಗ ಪುದೀನ. ಯೂಶಲಿ ಪುದೀನ ಎಲ್ಲ ನಾವು ಗೀ ರೈಸ್, ಪಲಾವ್ ಆತರ ಮಾಡ್ತೀವಿ, ಕರಿಗೆ ಯೂಸ್ ಮಾಡಲ್ಲ. ಕರಿಗೆ ಹಾಕಿದ್ರೆ ಬಹಳ ಟೇಸ್ಟ್ ಬರುತ್ತೆ. ನನ್ ಮೇಲೆ ಹಣೆ ಇಟ್ಟಳು. ಒಣ ಕೊಬ್ಬರಿ ಹಾಕ್ತಿಲ್ಲ? ಒಣ ಕೊಬ್ಬರಿ ಹಾಕ್ಲಾ? ಎರಡು ಇದೆ, ಯಾವ್ದಾದ್ರು ಅದು ಹಾಕ್ತೀನಿ. ಒಣ ಕೊಬ್ಬರಿನ ಹಾಕ್ತೀನಿ. ಒಣ ಕೊಬ್ಬರಿನೇ ಹಾಕ್ಲಾ? ನೋಡಿ ಗಸ್, ಬಾಳ ಈ ಕಡೆ ಕನ್ನಡನೇ ಸ್ವಲ್ಪ ಚೇಂಜ್ ಇರುತ್ತೆ. ಚಂದ. ಬೆಂಗಳೂರು ಮೈಸೂರು ಲ್ಯಾಂಗ್ವೇಜ್ಗೂ ಈ ಕಡೆ ಲ್ಯಾಂಗ್ವೇಜ್ಗೂ ಬಹಳನೇ ಡಿಫ್ರೆನ್ಸ್.
ಸಾಕಾಗ ಕಲರ್ಫುಲ್ ಆಗಿ ಕಾಣ್ತಿದೆ ಮತ್ತೆ. ಆಕ್ಚುಲಿ ಚಿಲ್ಲಿ ಪೌಡರ್ ಸ್ವಲ್ಪ ಕಮ್ಮಿನೇ ಹಾಕಿದೀನಿ. ನಾವೆಲ್ಲ ಸ್ವಲ್ಪ ಖಾರ ಕಮ್ಮಿ ತಿಂತೀರಾ ಅಂತ ಕಮ್ಮಿನೇ ಹಾಕಿದೀನಿ. ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಹಾಟ್ ಆಗುತ್ತೆ. ಏನು ನಿಖಿತಾ, ಏನ್ ಸಮಾಚಾರ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಡಿಗೆ ಮಾಡ್ತೀಯಾ? ಬರಲ್ಲ. ಏನ್ ಮಾಡ್ತೀಯ ಮತ್ತೆ? ತಿನ್ನೋದು, ಆಟ ಆಡೋದು. ಇದು ಹುಣಸೆಹಣ್ಣು ಸಾಂಬಾರ್ಗ, ಇದು ಗ್ರೇವಿಗೆ. ಗ್ರೇವಿ. ಓಕೆ. ಸೊ ಇದಕ್ಕೆ ನೀರೇನು ಮಿಕ್ಸ್ ಮಾಡಲ್ಲ, ಈಗ ಚಿಕನ್ ಅಲ್ಲೇ ಇದಾಗತ್ತಲ್ವಾ? ಅದೇ ಚಿಕನ್ ಅಲ್ಲೇ ನೀರಿರುತ್ತೆ, ಡ್ರೈ ಆಗಿ ಮಿಕ್ಸ್ ಮಾಡೋದು. ಓಕೆ ಓಕೆ. ಸೊ ಸ್ವಲ್ಪ ಚೆನ್ನಾಗಿ ಮ್ಯಾರಿನೇಟ್ ಆದ್ರೆ ಇನ್ನು ಒಳ್ಳೆ ಟೇಸ್ಟ್ ಬರುತ್ತಲ್ಲ. ಸ್ವಲ್ಪ ನೆನೆಬೇಕು. ಗ್ರೇವಿ ರೆಡಿ ಆಗ್ತಾ ಇದೆ. ಆಕ್ಚುಲಿ ಇವ್ರು ಒಣ ಕೊಬ್ಬರಿ ಹಾಕ್ತಾರೆ, ಇಲ್ಲೆಲ್ಲ ಮಾಮೂಲಿ ತೆಂಗಿನಕಾಯಿ ಬರುತ್ತಲ್ಲ, ಒಣ ಕೊಬ್ಬರಿ ಅದ್ ಯೂಸ್ ಮಾಡಲ್ಲ, ಒಣ ಕೊಬ್ಬರಿನೇ ಯೂಸ್ ಮಾಡ್ತಾರೆ ಜಾಸ್ತಿ. ಸೊ ಅದಕ್ಕೋಸ್ಕರ ಇಲ್ಲಿ ಇವ್ರ ಕಡೆ ಸಾಂಬಾರೆಲ್ಲ ಟೇಸ್ಟ್ ಬೇರೆ ತರನೇ ಇರುತ್ತೆ. ಕೊಬ್ಬರಿನ ಫ್ರೈ ಮಾಡ್ಕೋಬೇಕಾ? ಸ್ವಲ್ಪ ಹುರ್ಕೋಬೇಕು. ಓಕೆ. ನೆಕ್ಸ್ಟ್ ನಮ್ಮ ಅಕ್ಕ ಒಗ್ಗರಣೆ ಬಾತ್ ಮಾಡ್ತಾ ಅಂದ್ರೆ ಗೀ ರೈಸ್ ಮಾಡ್ತಾ ಇದ್ದಾಳೆ. ಸೊ ಗೀ ರೈಸ್ ಆಲ್ರೆಡಿ ಕಟಿಂಗ್ ಎಲ್ಲ ಆಗೋಗಿದೆ. ಸೊ ಅದಕ್ಕೆ ಮತ್ತೆ ಚಿಲ್ಲಿ, ಆನಿಯನ್ ಮತ್ತೆ ಚಿಲ್ಲಿ ಹಾಕಿದ್ಯಾ? ಓಕೆ. ಇದು ಬ್ರೌನ್ ಆದ್ಮೇಲೆ ರೆಡ್ಡಿಶ್ ಬ್ರೌನ್ ಆಗ್ಬೇಕು. ಆದ್ಮೇಲೆ ಪುದೀನ ಹಾಕೋಣ. ಓಕೆ ಓಕೆ. ಸೊ ನೆಕ್ಸ್ಟ್ ಈಗ ಪುದೀನ. ನೆಕ್ಸ್ಟ್ ಪುದೀನ ಆದ್ಮೇಲೆ ಕೊತ್ತಂಬರಿ ಹಾಕೋಣ. ಆಕ್ಚುಲಿ ಈಗ ಇಲ್ಲಿನ ಲೈಫ್ ಅಷ್ಟೊಂದು ಈಸಿ ಇರಲ್ಲ. ನಮ್ ಬ್ಯಾಂಗ್ಳೂರಲ್ಲೆಲ್ಲ ಒಂದ್ ಪಲ್ಯ ಎಲ್ಲ ಒಂದ್ ಸಾಂಬಾರ್ ಮಾಡ್ಕೊಂಡ್ರೆ ಮುಗ್ದೋಯ್ತು ಕತೆ. ಬಟ್ ಇಲ್ಲಿ ಆತರ ಇಲ್ಲ. ಡೈಲಿ ರೊಟ್ಟಿ ಹಾಕ್ಬೇಕು, ರೊಟ್ಟಿಗೆ ಒಂದ್ ಪಲ್ಯ ಹಾಕ್ಬೇಕು, ಮತ್ತೆ ರೈಸ್ ಸಾಂಬಾರು, ಮತ್ತೆ ಅದು ಮಧ್ಯಾಹ್ನದಾಯ್ತು, ಮತ್ತೆ ನೈಟ್ ಫ್ರೆಶ್ ಆಗಿ ಅಡಿಗೆ ಮಾಡ್ಬೇಕು. ಸೊ ನಮ್ಮಲ್ಲೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದಿನ ಅಡಿಗೆ ಮಾಡಿದ್ರೆ ಇನ್ ನೆಕ್ಸ್ಟ್ ಡೇನೆ ಮಾಡೋದು. ಆಮೇಲೆ ಬಟ್ ಇಲ್ಲಿ ಡೈಲಿ ರೊಟ್ಟಿ ಹಾಕ್ಬೇಕು, ಡೈಲಿ ಒಂದ್ ಪಲ್ಯ, ಸೊಪ್ಪು, ಅಂದ್ರೆ ಫುಡ್ ಸ್ಟೈಲ್ ಎಲ್ಲ ಒಂಥರ ಇನ್ನೂ ಚೆನ್ನಾಗಿದೆ. ಇನ್ನೂ ಫುಡ್ಗೆ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಅಂದ್ರೆ ಹೆಲ್ತಿ ಆಗಿರೋ ಫುಡ್ಗೆ ಪ್ರಿಫರೆನ್ಸ್ ಕೊಡ್ತಾರೆ. ಹೆಲ್ತಿ ಆಗಿರ್ತೀವಿ ಅಂತ ಅವ್ರು. ಸೊ ಈ ಸೈಡ್ ನಮ್ಮ ಚಿಕನ್ ಸಾಂಬಾರ್ ರೆಡಿ ಇದೆ. ಸೊ ಏನಿಲ್ಲ, ಫ್ರೈ ಮಾಡ್ಕೊಂಡಿದ್ವಲ್ಲ ಕೊಬ್ಬರಿ, ಅದನ್ನ ರುಬ್ಕೊಂಡು 1-2 ವಿಜಿಲ್ ಮಾಡ್ಕೊಂಡಿದೀವಿ ಅಷ್ಟೇ. ಈಗ ಅದು ರೆಡಿ ಇದೆ. ವಿಜಿಲ್ ಏನ್ ಬೇಡವಾ? ಸೊ ವಿಜಿಲ್ ಬೇಡವಂತ ಅಂದ್ರೆ ಆಗ್ಬಿಡಿದೆ. ಮಾಡಲ್ಲ. ಓಕೆ ಓಕೆ. ನೋಡಿ, ಕುಕ್ಕರ್ ಜಾಸ್ತಿ ಕಪ್ಪಲೆ ಇದೆ, ಜಾಸ್ತಿ ಅವರು ಅಡಿಗೆ ಮಾಡೋದು. ಸೊ ಇದು ಗೋಲ್ಡನ್ ಕಲರ್ ಚೇಂಜ್ ಆಗಿದೆ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇದೆಲ್ಲ ನೀವೇ ರೆಡಿ ಮಾಡ್ಕೊಳ್ಳೋದು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ? ಓಕೆ. ಸೊ ನಾನು ಅದೆಲ್ಲ ರೆಡಿನೇ ತಂದ್ಬಿಡ್ತೀನಿ. ಟೇಸ್ಟ್ ಕಮ್ಮಿ ಆಗ್ಬಿಡುತ್ತೆ ಅಂತ. ಕಮ್ಮಿ ಆಗೋದು, ಫ್ರೆಶ್ ಮಾಡಿದ್ರೆ ಬಹಳ ಟೇಸ್ಟ್ ಬರುತ್ತೆ. ಅದೇ ಈಗಲೇ ರುಬ್ಬಿ ಈಗ ಹಾಕಿದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಬಟ್ ನಾವು 1 ವೀಕ್ ಆಗಷ್ಟು ಸ್ಟಾಕ್ ಮಾಡಿ ಇಟ್ಕೊಂತೀವಿ. ವೀಕ್ಲಿ ಒಂದ್ಸಲ ಮಾಡ್ಕೊಂತೀವಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಮೆಲ್ ಎಲ್ಲ ಹೋಗ್ಬಿಟ್ಟಾರ. ಆದ್ಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕೋಣ. ಈಗ ಧನಿಯಾ ಪುಡಿ ರೆಡಿ ಮಾಡ್ಕೊಳ್ಳೋದಾ? ಇಲ್ಲ, ಧನಿಯಾ ಪುಡಿ ರೆಡಿ ತರಿಸಿದೀವಿ. ಮೊದ್ಲು ಮಾಡ್ತಿದ್ವಿ, ಈಗ ಟೈಮ್ ಇಲ್ಲ ಅಂತ ತರಿಸ್ಬಿಡ್ತಾ ಇದೀವಿ. ಅದೊಂದು ಚಕ್ಕ ಲವಂಗ ಪೌಡ್ರು ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಉಪ್ಪು ಹಾಕೋಣ. ಉಪ್ಪು ಹಾಕಿದ್ಮೇಲೆ ಇದಕ್ಕೆ ಎಷ್ಟು ಅಳತೆ ಬೇಕೋ ಅಳತೆ ಸಮಾನ ನೀರ್ ಹಾಕ್ಬಿಡೋಣ. ಸೇಮ್ ಅಲ್ವಾ? 1:2.
ಓಕೆ. ಅಡುಗೆ ಸಿಂಪಲ್ ಅಂದ್ರೆ ಸಿಂಪಲ್ ಆಗಿ, ಕಷ್ಟ ಅನ್ನೋದು ಕಷ್ಟನೇ. ಇಷ್ಟಪಡೋರು ಮಾಡೋದು ತುಂಬಾ ಈಸಿ ಆಗುತ್ತೆ. ನಾವು ಅಡಿಗೆ ಮಾಡಕ್ ಬೇಸರ ಮಾಡ್ಕೊಳಲ್ಲ, ಯಾವಾಗ ಬೇಕು ಮಾಡಿದ್ರೆ ಪಟ್ ಅಂತ ಮಾಡ್ತೀವಿ. ಈಗ ಇದು ಕುದಿ ಬಂದ್ಮೇಲೆ ರೈಸ್ ಹಾಕೋಣ. ಸೊ ಸಾಂಬಾರ್ ರೆಡಿ ಇದೆ ಈಗ. ಅಡುಗೆ ಮಾತ್ರ ಸೂಪರಾಗಿ ಆಗಿತ್ತು. ನಮ್ಮ ಅಕ್ಕ ಸಖತ್ತಾಗಿ ಮಾಡಿದ್ಲು, ತೋರಿಸಿದ್ನೆಲ್ಲ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಸೂಪರಾಗಿತ್ತು. ನೋಡೋವರೆಗೂ ಟೈಮ್ ಆಗೇ ಬಿಡ್ತು. ನಾವು ಹೊರಡೋ ಟೈಮ್ ಬಂದುಬಿಡ್ತು. 6:30ಗೆ ನಮಗೆ ಗಂಗಾವತಿಯಿಂದ ಟ್ರೈನ್ ಇತ್ತು. ಸೊ ಈಗ ಹೊರಡುವಾಗ ಅವರು ರಿಟರ್ನ್ ಗಿಫ್ಟ್ ಮಾಡ್ತಾಯಿದ್ರು. ಇಲ್ಲಿನ ಪದ್ಧತಿ ಹಾಗೆ ಟೋಪಿ ಹಾಕ್ತಾರೆ ಮತ್ತು ಟವಲ್ ಹಾಕ್ತಾರೆ. ಎಷ್ಟು ಬೇಗ ದಿನಗಳಾಗೋಯ್ತು ಅಂತ ಗೊತ್ತೇ ಇಲ್ಲ. 2 ಡೇಸ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ ಅಕ್ಕನ ಮನೇಲಿ. ಸೊ ಎಲ್ಲರೂ ಟಾಟಾ ಮಾಡಿ ಕಳಿಸ್ಕೊಡ್ತಾಯಿದ್ರು. ನಮ್ಮ ಭಾವ ಬಂದಿದ್ರು ನಮ್ಮನ್ನ ಡ್ರಾಪ್ ಮಾಡೋದಕ್ಕೆ. ಈಗೇನು ತೊಂದರೆ ಇಲ್ಲ, ಗಂಗಾವತಿಲೇ ಟ್ರೈನ್ ಸಿಕ್ಬಿಡುತ್ತೆ. ನಾವು ಹೋಗಿದ್ದು 5 ಮಿನಿಟ್ಸ್ಗೆ ಟ್ರೈನ್ ಬಂದುಬಿಡ್ತು. ಸೊ ರಿಸರ್ವೇಷನ್ ಆಗಿದ್ದರಿಂದ ಏನೂ ತೊಂದರೆ ಇರಲಿಲ್ಲ. ಸೊ ಅವ್ರಿಗೂ ಬಾಯ್ ಹೇಳಿ, ಗಂಗಾವತಿಗೂ ಬಾಯ್ ಹೇಳಿ ಹೊರಟ್ವಿ. 6:30ಗೆ ಟ್ರೈನ್ ಇದ್ದಿದ್ದರಿಂದ ಹೆಂಗಪ್ಪ ಟೈಮ್ ಪಾಸ್ ಮಾಡೋದು ಅಂತ ಅನ್ಕೋತಾ ಇದ್ವಿ. 6 ಗಂಟೆಗೆ ಟ್ರೈನ್ ಬಂದುಬಿಟ್ಟಿತ್ತು. ವಂಶಿನೂ ಟೈಮ್ ಪಾಸ್ ಆಗಬೇಕಲ್ವಾ. ಸೊ ಅವಳಿಗೆ ಏನು ಮಾಡ್ತೀನಿ ಅಂತ ಹೇಳಿದರೆ, ಈ ಥರ ಟ್ರಾವೆಲ್ ಮಾಡುವಾಗ ಈ ಥರ ಕ್ರಯಾನ್ಸು ಮತ್ತು ಆ್ಯಕ್ಟಿವಿಟಿ ಬುಕ್ನ ಅವಳಿಗೆ ತಂದಿರ್ತೀನಿ ಅವಳಿಗೋಸ್ಕರ ಅಂತಲೇ. ಈ ಆ್ಯಕ್ಟಿವಿಟಿ ಬುಕ್ಕಲ್ಲಿ ಸುಮಾರು ಥರ ಆ್ಯಕ್ಟಿವಿಟೀಸ್ಗಳಿರುತ್ತೆ. ಈ ಥರ ಡ್ರಾಯಿಂಗ್ ಮಾಡೋದು, ಇಲ್ಲ ಈ ಥರ ಡಾಟ್ ಕನೆಕ್ಟ್ಸ್ ಮಾಡೋದು. ಡಾಟ್ ಕನೆಕ್ಟ್ಸ್ ಮಾಡಿದ್ರೆ ಡ್ರಾಯಿಂಗ್ ಕಂಪ್ಲೀಟ್ ಆಗೋ ಥರ ಇರುತ್ತಲ್ಲ, ಸೊ ಆ ಥರ ಡಾಟ್ ಕನೆಕ್ಟ್ ಮಾಡೋದು, ಆ್ಯಕ್ಟಿವಿಟೀಸು ಈ ಥರ ಎಲ್ಲ ಇರುತ್ತೆ. ಸೊ ಅವಳಿಗೆ ಮಾಡಿಸೋದ್ರಿಂದ ಅವಳಿಗೂ ಟೈಮ್ ಪಾಸ್ ಆಗುತ್ತೆ, ಜರ್ನಿ ಬೋರ್ ಆಗಲ್ಲ ಅವಳಿಗೆ. ಸೊ ಅವಳು ಈ ಥರ ಆ್ಯಕ್ಟಿವಿಟಿ ಮಾಡ್ಕೊಂಡು ಕೂತಿದ್ಲು. ಇದು ಜಸ್ಟ್ 19 ರೂಪೀಸ್ ಅಷ್ಟೇ. ಬಟ್ ಎಷ್ಟು ಯೂಸ್ಫುಲ್ ಆಗುತ್ತಲ್ವ ಮಕ್ಕಳಿಗೆ ಎಂಗೇಜ್ ಇಡೋದ್ರಿಂದ. ಟ್ರಾವೆಲಿಂಗಲ್ಲೂ ಸತಾಯಿಸಲ್ಲ ಅವರು. ನನ್ನ ಹಸ್ಬೆಂಡ್ಗೆ ಕೆಲಸ ಅರ್ಜೆಂಟ್ ಇದೆ ಅನ್ನೋದ್ರಿಂದ ಪಾಪ ಟ್ರೈನಲ್ಲೂ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ರು. ನೀವು ಫ್ರೀಯಾಗಿ ಕೂತ್ಕೊಂಡಿದ್ರಾ ಅಂತ ಕೇಳ್ತಿದ್ದೀರಾ? ಇಲ್ಲ, ನಾನು ವಿಡಿಯೋ ಮಾಡ್ತಾಯಿದ್ದೆ. ಅಕ್ಕಪಕ್ಕ ಸೀನರಿ ಅಂತೂ ಸಕ್ಕತ್ತಾಗಿತ್ತು. ಇದನ್ನು ಕಲ್ಲಿನ ನಾಡು ಅಂತ ಕೂಡ ಕರೀತಾರೆ. ಯಾಕಂದರೆ ಅಕ್ಕಪಕ್ಕ ಗುಡ್ಡಗಳು ಕಲ್ಲಿಂದನೇ ಇರುತ್ತೆ. ಹೇಗಿರುತ್ತೆ ಕಲ್ಲು ಅಂತ ಹೇಳಿದ್ರೆ ಫುಲ್ ಆಜೂಕಾಗಿ ನಿಂತಿರ್ತೀನಿ. ಬಿದ್ದೋಗ್ಬಿಡುತ್ತೇನೋ ಅಂದ್ಕೋಬೇಕು. ಒಂದು ಚಿಕ್ಕ ಕಲ್ಲು ಮೇಲೆ ದೊಡ್ಡ ಕಲ್ಲು ನಿಂತಿರುತ್ತೆ. ಅದು ಹೇಗೆ ಸಪೋರ್ಟಲ್ಲಿ ನಿಂತಿರುತ್ತೆ ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿರ್ತಿದ್ದ ಸೀನರೀಸ್ ನೋಡೋದಕ್ಕೆ. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.